ತೋಳ್ ತಿರುಮಾವಲವನ್ ಅವರು ಕಿಂಗ್ ಮೇಕರ್ ಆಗಿದ್ದೇಗೆ? ವಿಜಯ್ ಜೊತೆ ವಿಸಿಕೆ ಬೆಂಬಲ, ಸಂಘ ಪರಿವಾರದ ವಿರುದ್ಧ ಹೋರಾಟವೇ? ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನ ಹೊರಗಟ್ಟಲು ವಿಸಿಕೆ ರೂಪಿಸಿದ ತಂತ್ರವೇನು? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ದ್ರಾವಿಡ ನೆಲದಲ್ಲಿ 6 ದಶಕಗಳಿಂದ ಪರ್ಯಾಯ ಆಡಳಿತವನ್ನು ನಡೆಸಿಕೊಂಡು ಬರ್ತಿದ್ದಂತಹ ಡಿಎಂಕೆ ಮತ್ತು ಎಐಡಿಎಂಕೆ ಆಡಳಿತ ಕೊನೆಗೊಂಡು ಜೋಸೆಫ್ ವಿಜಯ್ ಅವರ ಹೊಸ ಯುಗ ಆರಂಭವಾಗಿದೆ. ಭಾನುವಾರ ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ವಿಜಯ್ ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ದಾರೆ. ಆ ಕ್ಷಣದಿಂದ ವಿಜಯ್ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಟಿವಿಕೆ ಪಕ್ಷದ ಚಿಹ್ನೆಯಾದ ಸೀಟಿ ಊದುವ ಮೂಲಕ ವಿಜಯ್ ಅವರ ಅಭಿಮಾನಿಗಳು ಸಮಾರಂಭಕ್ಕೆ ಕಳೆಯನ್ನು ತುಂಬಿದ್ದಾರೆ. ದಳಪತಿ ಮುಖ್ಯಮಂತ್ರಿ ಆಗಿದ್ದನ್ನು ನೋಡಿ ಲಕ್ಷಾಂತರ ಅಭಿಮಾನಿಗಳು ಉತ್ಸಾಹದಿಂದ ಸಂಭ್ರಮಿಸಿದ್ದಾರೆ. ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಗಾದಿಗೆ ಹೋಗಲು ಅನೇಕ ಅಡ್ಡಿ ಆತಂಕಗಳು ಎದುರಾದವು. ಮೊದಲು ಸ್ಪಷ್ಟ ಬಹುಮತ ಸಿಗದೇ ಇರುವ ಕಾರಣವೇ ದೊಡ್ಡ ಸವಾಲಾಗಿ ಎದುರಾಗಿ ನಿಂತಿತು. ಈ ಸವಾಲನ್ನು ಭೇದಿಸಲು ವಿಜಯ್ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ದ್ರಾವಿಡ ರಾಜಕಾರಣದ ಪರಂಪರೆಯಲ್ಲಿ ದಶಕಗಳ ಕಾಲ ಮೌನಕ್ಕೆ ಶರಣಾಗಿದ್ದ ಶೋಚಿತರ ಧ್ವನಿಯೊಂದು ಇಂದು ತಮಿಳುನಾಡಿನ ಅಧಿಕಾರ ಹಿಡಿಯುವ ವೇಳೆ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ. ಫಲಿತಾಂಶ ಬಂದು 4-5 ದಿನಗಳವರೆಗೂ ಸರ್ಕಾರ ರಚನೆಗೆ ವಿಜಯ್ಗೆ ಅವಕಾಶ ಕೊಡದೇ ಇರುವುದು ಸರ್ಕಾರ ರಚನೆಗೆ ಬೇಕಾಗಿರುವ ಮ್ಯಾಜಿಕ್ ನಂಬರ್ ಟಿವಿಕೆ ಪಕ್ಷದ ಬಳಿ ಇಲ್ಲವೆಂದು. ವಿಜಯ್ ಕನಿಷ್ಠ 4 ದಿನ ರಾಜ್ಯಪಾಲರನ್ನ ಭೇಟಿಯಾಗುವುದು, ಸರ್ಕಾರ ರಚನೆಗೆ ಅವಕಾಶ ಕೇಳುವುದೇ ಆಗಿತ್ತು. ಇದಕ್ಕೆ ಅಡ್ಡಗಾಲು ಅನ್ನೋದಕ್ಕಿಂತ ಇಷ್ಟು ದಿವಸ ತಮಿಳುನಾಡು ರಾಜಕಾರಣದಲ್ಲಿ ಮೌನವಾಗಿ ಹೋರಾಟ ಮಾಡ್ತಿದ್ದ ವಿಸಿಕೆ ಪಕ್ಷದ ಬೆಂಬಲ ಮುಖ್ಯವಾಗಿತ್ತು. ವಿಜಯ್ಗೆ ಈ ಬೆಂಬಲ ದ್ರಾವಿಡ ರಾಜಕಾರಣದ ಪ್ರಮುಖ ಶಕ್ತಿಯಾಗಿ ಪರಿಣಮಿಸಿತು. ಯಾರು ಈ ತೋಳ್ ತಿರುಮಾವಲವನ್ ಅಂತ ನೋಡಿದರೆ, ವಿದುತಲೈ ಚಿರುತೈಗಳ್ ಕಚ್ಚಿ ಅಂದರೆ ವಿಸಿಕೆ ಪಕ್ಷದ ನಾಯಕನಾಗಿ ಅವರ ರಾಜಕೀಯ ಪಯಣ ಈಗ ವಿಜಯ್ ಅವರ ರಾಜಕೀಯ ಭವಿಷ್ಯದ ತಿರುವಿಗೆ ಮಹತ್ವ ಕಾರಣವಾಗಿದೆ. ಈ 2026ರ ಚುನಾವಣೆಯಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಪಕ್ಷ ನೀಡಿದ ಬೆಂಬಲ ದ್ರಾವಿಡ ನೆಲದ ಸಮೀಕರಣಗಳನ್ನೇ ಬದಲಾಯಿಸಿದೆ. ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಿರೋದು, ಈ ಕ್ಷಣದ ಬೆಂಬಲದ ಹಿಂದೆ ದಶಕಗಳ ಕಾಲದ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರೋಧಿ ನಿಲುವಿದೆ ಎನ್ನುವುದನ್ನು. ತೋಳ್ ತಿರುಮಾವಲವನ್ ಅವರು ದಲಿತ ನಾಯಕರಾಗಿ, ರಾಜಕೀಯ ಮುಖಂಡರಾಗಿ ತಮಿಳುನಾಡಿನಲ್ಲಿ ಗುರುತಿಸಿಕೊಂಡವರು. ಇವರು ರಾಜಕೀಯ ಪ್ರವೇಶಕ್ಕೂ ಮೊದಲು ಆರ್ಎಸ್ಎಸ್ ಮತ್ತು ಅದರ ಸನಾತನವಾದವನ್ನು ತೀಕ್ಷ್ಣವಾಗಿ ಟೀಕೆ ಮಾಡುತ್ತಾ ಸಂಘ ಪರಿವಾರ ತಮಿಳುನಾಡಿನಲ್ಲಿ ಬರದಂತೆ ತಡೆಯುವಲ್ಲಿ ಇವರ ಪಾತ್ರವೂ ಸಾಕಷ್ಟಿದೆ. ಟಿವಿಕೆ ಜೊತೆ ವಿಸಿಕೆ ಮೈತ್ರಿ ಒಂದು ಅಭೂತಪೂರ್ವ ತೀರ್ಮಾನದಂತೆ ಕಾಣ್ತದೆ. ಯಾಕಂದರೆ ಈ ಮೈತ್ರಿಯ ಹಿಂದೆ ಕೇವಲ ಅಧಿಕಾರಕ್ಕಾಗಿ ನಡೆದ ಹೊಂದಾಣಿಕೆ ಅನ್ನೋದಕ್ಕಿಂತ ಕೋಮುವಾದಿ ಶಕ್ತಿಗಳನ್ನು ರಾಜ್ಯದಿಂದ ಹೊರಗಿಡಲು ತೆಗೆದುಕೊಂಡ ನಿರ್ಧಾರ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ತಿರುಮಾವಲವನ್ ಅವರು ತಳಮಟ್ಟದ ರಾಜಕಾರಣದಿಂದ ಮೇಲೆ ಬಂದವರು. ವಿಸಿಕೆ ಪಕ್ಷ ಸ್ಥಾಪನೆ ಮಾಡುವ ಮೊದಲೇ ಅನೇಕ ಸಂಘಟನೆಗಳ ಮೂಲಕ ಶಿಕ್ಷಣದ ಮಹತ್ವವನ್ನು ಸಾರುತ್ತಾ ಬಂದವರು. ಸಾಮಾನ್ಯ ದಲಿತ ಕುಟುಂಬದಿಂದ 1967ರಂದು ತಮಿಳುನಾಡಿನಲ್ಲಿ ಜನಿಸಿದ ಇವರಿಗೆ ಒಬ್ಬ ಸಹೋದರಿ ಹಾಗೂ 3 ಸಹೋದರರು ಇದ್ದಾರೆ. ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದಲ್ಲಿ ಪದವಿಯನ್ನು ಪಡೆದ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಅಪರಾಧ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಇಡೀ ಕುಟುಂಬದಲ್ಲಿ ಉನ್ನತ ಶಿಕ್ಷಣ ಪಡೆದ ಮೊದಲ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಮದ್ರಾಸ್ ಲಾ ಕಾಲೇಜಿನಲ್ಲಿ ಕಾನೂನು ವ್ಯಾಸಂಗ ಕೂಡ ಮಾಡಿದ್ದಾರೆ. ಇವರು ಆರಂಭದಲ್ಲಿ ತಮಿಳುನಾಡು ವಿಧಿವಿಜ್ಞಾನ ಸಂಸ್ಥೆಯಲ್ಲಿ ವೃತ್ತಿಯನ್ನು ಆರಂಭಿಸಿದ ಇವರು ಕೆಲಸದಲ್ಲಿ ಇದ್ದ ವೇಳೆಯಲ್ಲಿಯೇ ದಲಿತ ಪ್ಯಾಂಥರ್ ಸಂಘಟನೆಯನ್ನು ಸೇರಿಕೊಂಡು 1990ರ ದಶಕದಲ್ಲಿ ತಮ್ಮ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಪೂರ್ಣ ಪ್ರಮಾಣದ ರಾಜಕೀಯಕ್ಕೆ ಪ್ರವೇಶವನ್ನು ಪಡೆದರು. ಇವರ ರಾಜಕೀಯ ಪ್ರವೇಶ ಕೂಡ ಆರ್ಎಸ್ಎಸ್ ಮತ್ತು ಬಿಜೆಪಿ ಹಾಗೂ ಅದರ ಸನಾತನ ಸಂಸ್ಥೆಯನ್ನ ತಮಿಳುನಾಡಿನಿಂದ ಬೇರು ಸಮೇತ ಕಿತ್ತಾಕೋದೇ ಆಗಿತ್ತು. ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸಲು ಪ್ರಯತ್ನ ಪಡ್ತಿರುವ ಈ ಹೊತ್ತಿನಲ್ಲಿ ತಿರುಮಾವಲವನ್ ಅವರು ಅದನ್ನು ಟೀಕಿಸುತ್ತಲೇ ವಿರೋಧಿಸ್ತಾ ಬಂದಿದ್ದವರು. ಆರ್ಎಸ್ಎಸ್ ಪ್ರೇರಿತ ಸಿದ್ಧಾಂತಕ್ಕೆ ತಮಿಳುನಾಡಿನಲ್ಲಿ ಅಸ್ತಿತ್ವವಿಲ್ಲ ಎಂದು ಗುಡುಗಿದ್ದವರು. ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂವಿಧಾನಕ್ಕೆ ಧಕ್ಕೆ ತರ್ತದೆ ಎನ್ನುವುದು ಅವರ ದೃಢವಾದ ನಂಬಿಕೆಯಾಗಿತ್ತು. ಸಂಘ ಪರಿವಾರ ದೇಶವನ್ನು ಒಂದೇ ಪರಿವಾರದ ಅಡಿಯಲ್ಲಿ ತರಲು ಬಯಸ್ತಾ ಇದೆ, ಇದು ತಮಿಳರ ಅಸ್ಮಿತೆಗೆ ಮಾರಕ ಅಂತ ಪದೇ ಪದೇ ಹೇಳ್ತಿದ್ದ ತಿರುಮಾವಲವನ್ ಸಂಘ ಪರಿವಾರದ ವಿರುದ್ಧ ನಿರಂತರ ಹೋರಾಟಗಳನ್ನು ರೂಪಿಸುತ್ತಲೇ ಬಂದಿದ್ದಾರೆ. ಸೈದ್ಧಾಂತಿಕವಾಗಿ ಹಿಂದುತ್ವವನ್ನು ಕಿತ್ತೊಗೆಯಬೇಕು ಎಂದು ದಶಕಗಳಿಂದ ಹೋರಾಟವನ್ನು ರೂಪಿಸುತ್ತಲೇ ಬಂದಿದ್ದಾರೆ ತಿರುಮಾವಲವನ್. ತೋಳ್ ತಿರುಮಾವಲವನ್ ಕೇವಲ ದಲಿತ ನಾಯಕನಾಗಿ ಉಳಿಯದೆ ತಮಿಳುನಾಡಿನಲ್ಲಿ ಮುಸ್ಲಿಂ ಸಮುದಾಯದ ಹಕ್ಕುಗಳಿಗಾಗಿಯೂ ಹೋರಾಟವನ್ನು ಮಾಡಿದ್ದಾರೆ. ಇದರ ಮೂಲಕ ದಲಿತ ಮುಸ್ಲಿಂ ಏಕತೆಯ ಪ್ರಬಲ ಪ್ರತಿಪಾದಕರಾಗಿ ಹೊರಹೊಮ್ಮಿದ್ದಾರೆ.
ತಿರುಮಾವಲವನ್ ಅವರ ರಾಜಕೀಯ ಜೀವನ ಅನೇಕ ಏರುಪೇರುಗಳಿಂದ ಕೂಡಿದೆ. ಮೊದಲು 1999ರಲ್ಲಿ ಚಿದಂಬರಂ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಅವರು ಸೋಲನ್ನು ಕಾಣ್ತಾರೆ. ನಂತರ 2004ರಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೆ ಸೋಲನ್ನು ಕಾಣ್ತಾರೆ. ಆ ನಡುವೆ 2001ರಲ್ಲಿ ತಮಿಳುನಾಡಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಗೆ ಪ್ರವೇಶ ಪಡಿತಾರೆ. ನಂತರ 2009, 2019 ಮತ್ತು 2024ರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಚಿದಂಬರಂ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದಲ್ಲಿಯೂ ಸಂಘ ಪರಿವಾರದ ಐಡಿಯಾಲಜಿಯ ವಿರುದ್ಧ ಹೋರಾಟವನ್ನು ಮಾಡ್ತಲೇ ಬಂದಿದ್ದಾರೆ. ಆದರೆ ಈ ವರ್ಷ ನಡೆದ ತಮಿಳುನಾಡು ವಿಧಾನಸಭೆ ಚುನಾವಣೆ ಮಾತ್ರ ವಿಸಿಕೆ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯಾಗಿ ರೂಪಿತವಾಗಿತ್ತು. ವಿಸಿಕೆ ಪಕ್ಷ ಡಿಎಂಕೆ ಮೈತ್ರಿಯಲ್ಲಿದ್ದರೂ ಅವರು 2 ಸ್ಥಾನಗಳನ್ನು ಗೆದ್ದಿದ್ರು. ಆದರೆ ಎಂದಿಗೂ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬಾರದು ಎಂಬ ಆಲೋಚನೆಯಿಂದ ಅವರು ತಮಿಳುನಾಡಿನ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಎಂಬ ಇಚ್ಛೆಯಿಂದ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಘೋಷಿಸುತ್ತಾರೆ. ವಿಜಯ್ ಮುಖ್ಯಮಂತ್ರಿ ಆಗಲು ವಿಸಿಕೆ ಪಕ್ಷದ ಬೆಂಬಲ ಬಹಳ ಮುಖ್ಯವಾಗಿತ್ತು. ಈ ಬೆಂಬಲದಿಂದ ವಿಜಯ್ ಅವರ ಮೈತ್ರಿ 121ಕ್ಕೆ ಏರಿದ್ದು. ಈಗ ಬಹುಮುಖ್ಯ ಪ್ರಶ್ನೆ ಅಂದರೆ, ವಿಜಯ್ ಅವರ ಸರ್ಕಾರಕ್ಕೆ ವಿಸಿಕೆ ಬೆಂಬಲಿಸಿದರ ಹಿಂದೆ ಸಂಘ ಪರಿವಾರ ತಮಿಳುನಾಡಿನಲ್ಲಿ ಎಂದಿಗೂ ಬರಬಾರದು ಎಂಬ ದೊಡ್ಡ ಉದ್ದೇಶವಿದ್ದಂತೆ ಕಾಣ್ತದೆ. ತಮಿಳುನಾಡಿನ ಬೃಹತ್ ಪ್ರಾದೇಶಿಕ ಪಕ್ಷವಾದ ಎಐಎಡಿಎಂಕೆ ಜೊತೆ ಬಿಜೆಪಿ ನಿಂತಿರುವುದನ್ನು ತಿರುಮಾವಲವನ್ ಟೀಕಿಸುತ್ತಲೇ ಬಂದಿದ್ರು. ಅದಕ್ಕಾಗಿಯೇ ವಿಜಯ್ ಅವರ ಟಿವಿಕೆ ಪಕ್ಷ ಒಂದು ವೇಳೆ ಎಐಎಡಿಎಂಕೆ ಜೊತೆ ಸೇರಿದರೆ ಬಿಜೆಪಿ ಹೇಗಾದರೂ ತಮಿಳುನಾಡಿಗೆ ಪ್ರವೇಶ ನೀಡ್ತದೆ, ಅದಕ್ಕಾಗಿ ಬಿಜೆಪಿ ಎಂದಿಗೂ ಅಧಿಕಾರವನ್ನು ಹಿಡಿಯಬಾರದು ಎಂಬ ಉದ್ದೇಶದಿಂದಲೇ ಟಿವಿಕೆ ಜೊತೆ ತಿರುಮಾವಲವನ್ ಅವರು ಬೆಂಬಲವನ್ನು ಸೂಚಿಸಿ ನಿಂತಿದ್ದಾರೆ. ಈ ಹೊಸ ಮೈತ್ರಿಯ ಮೂಲಕ ದಲಿತ ಸಮುದಾಯಕ್ಕೆ ಉನ್ನತ ಸ್ಥಾನವನ್ನು ನೀಡಬೇಕು ಎಂಬುದು ವಿಸಿಕೆ ಪಕ್ಷದ ಆಗ್ರಹವಾಗಿದೆ. ಇದು ಕೇವಲ ಅಧಿಕಾರದ ಹಂಚಿಕೆಯಲ್ಲ, ಬದಲಾಗಿ ಅಂಬೇಡ್ಕರ್ ವಾದ ಮತ್ತು ತಮಿಳು ರಾಷ್ಟ್ರೀಯತೆ ಹಾಗೂ ದ್ರಾವಿಡ ಅಸ್ಮಿತೆಯನ್ನು ಕಾಪಾಡುವ ಉದ್ದೇಶವಿದೆ. ತೋಳ್ ತಿರುಮಾವಲವನ್ ಅವರ ನಿರ್ಧಾರ ಕೇವಲ ರಾಜಕೀಯ ಸಮೀಕ್ಷೆಯಲ್ಲ, ಅದು ಸಂಘ ಪರಿವಾರದ ವಿರುದ್ಧ ತಮಿಳುನಾಡು ಹೋರಾಡುವ ಸಂಕೇತವಾಗಿದೆ. ಸದ್ಯಕ್ಕಂತೂ ತೋಳ್ ತಿರುಮಾವಲವನ್ ಹಾಗೂ ಅವರ ವಿಸಿಕೆ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ವಿಜಯ್ಗೆ ಸಿಕ್ಕಷ್ಟೇ ಮಾನ್ಯತೆ ವಿಸಿಕೆ ಪಕ್ಷಕ್ಕೆ ತಮಿಳುನಾಡು ಜನರು ಕೊಡ್ತಿದ್ದಾರೆ. ಈ ಹೊಸ ಮೈತ್ರಿ ತಮಿಳುನಾಡಿನ ಅಸ್ಮಿತೆಯನ್ನು ಮತ್ತು ದ್ರಾವಿಡ ಪರಂಪರೆಯನ್ನು ಹೇಗೆ ಕಾಪಾಡ್ತಾರೆ ಎಂಬುದು ಇಡೀ ದೇಶದ ಜನ ಈಗ ಗಮನಿಸ್ತಾ ಇದ್ದಾರೆ. ವೀಕ್ಷಕರೇ, ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.